ಲಕ್ಕುಂಡಿಯಲ್ಲಿ ಮೆಣಸಿನಕಾಯಿಗೂ ಸಿಕ್ತು ಚಿನ್ನದ ಬೆಲೆ. ಕ್ವಿಂಟಲ್ ಮೆಣಸಿನಕಾಯಿಗೆ 74,000 ರೂಪಾಯಿ. ಲಕ್ಕುಂಡಿಯ ಚಂದ್ರು ಚಬೇರಬಾವಿ ಬೆಳೆದಿದ್ದ ಮೆಣಸಿನಕಾಯಿ 12 ಎಕರೆ ಪ್ರದೇಶದಲ್ಲಿ ಚಂದ್ರು ಮೆಣಸಿನಕಾಯಿಯನ್ನ ಬೆಳೆದಿದ್ರು. 4 ಎಕರೆಯಲ್ಲಿ ಬೆಳೆದಂತ ಕಾಶ್ಮೀರಿ ಡಬ್ಬಿ ತಳಿಯ ಮೆಣಸಿನಕಾಯಿ ಈಗ ಚಿನ್ನದ ಬೆಲೆ ಬಂದಿದೆ. ಬ್ಯಾಡಿಗೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಭಾರಿ ಮೊತ್ತಕ್ಕೆ ಸೇಲ್ ಆಗಿದೆ. ಕಡ್ಡಿಗಾಯಿ ಮೆಣಸಿನಕಾಯಿಗೂ 62,000 ರೂಪಾಯಿ ರೇಟ್ ಬಂದಿದೆ. ಬಂಪರ್ ಬೆಲೆಯಿಂದ ಮೆಣಸಿನಕಾಯಿ ಬೆಳೆದಂತ ರೈತರು ಖುಷಿಯಾಗಿದ್ದಾರೆ. ಚಿನ್ನದ ನಿಧಿ ಪತ್ತೆ ಬಳಿಕ ರೈತನ ಬೆಳೆಗೂ ಬಂತು ಚಿನ್ನದ ರೇಟ್. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರದಲ್ಲಿ ಚಿನ್ನ ಮತ್ತು ನಿಧಿ ನಿಕ್ಷೇಪದ ವಿಷಯ ಸಾಕಷ್ಟು ಚರ್ಚೆಗೆ ಒಳಗಾಗಿರ್ತಕ್ಕಂಥದ್ದು. ಈಗ ಇದೇ ಲಕ್ಕುಂಡಿಯಲ್ಲಿ ಬೆಳೆದಂತಹ ಮೆಣಸಿನಕಾಯಿಗೂ ಕೂಡ ಚಿನ್ನದ ರೇಟ್ ಸಿಕ್ಕಿರ್ತಕ್ಕಂಥದ್ದು ರೈತರಲ್ಲಿ ಸಂತೋಷವನ್ನು ಮೂಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಈ ಮೆಣಸಿನಕಾಯಿಯನ್ನು ಬೆಳೆದಂಥ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನಂತೀರಿ, ಎಷ್ಟು ರೇಟ್ ಸಿಕ್ಕೈತೆ, ಆಮೇಲೆ ಎಲ್ಲಿ ಮಾರಾಟ ಮಾಡಿದ್ರಿ? 74,000 ರೂಪಾಯಿ ರೇಟ್ ಸಿಕ್ಕಿದೆ ಸರ್. ನಮ್ಗೆ ಬ್ಯಾಡಿಗೆ APMC ಮಾರ್ಕೆಟ್ನಲ್ಲೇ ಮಾರಿದ್ದೇವೆ ನಾವು. ಈ ಸರ ಕಳೆದ ವರ್ಷ ನಮ್ಗೆ ರೇಟ್ ಸಿಕ್ಕಿದ್ದಿಲ್ಲ ರೀ. 24,000-25,000 ರೂಪಾಯಿ ಸಿಕ್ತಿತ್ತು. ಕಳೆದ ವರ್ಷ ನಮ್ಗೆ ಇಳುವರಿ ಜಾಸ್ತಿ ಬಂದಿತ್ತು, ಆದ್ರೆ ರೇಟ್ ಕಡಿಮೆ ಇತ್ತು. ಈ ಸರ ಇಳುವರಿ ಕಡಿಮೆ ಬಂದೈತೆ, ರೇಟ್ ಜಾಸ್ತಿ ಸಿಕ್ಕಿದೆ. ಒಳ್ಳೆ ರೇಟ್ ಸಿಕ್ಕಿದೆ ನಮಗೆ. 74,099 ರೂಪಾಯಿ ಆಗಿದೆ ನಮ್ಮ ಡಬ್ಬಿ ಮೆಣಸಿನ್ಕಾಯಿ. ಏನು ಯಾವ ತಳಿದಂತಾರೆ, ಆಮೇಲೆ ಎಷ್ಟು ಬೆಳೆದಿದ್ರಿ? ಏನು ಕಾಶ್ಮೀರ ಡಬ್ಬಿ ಅಂತಂದು ಇದು 4 ಎಕರೆ ಹೊಲದಲ್ಲಿ 7 ಕ್ವಿಂಟಲ್ ಆಗಿ ಬಂದಿದೆ ಇದು. ಆದರೆ ಸ್ವಲ್ಪ ಇಳುವರಿ ಕಡಿಮೆ ಇದೆ, ಆದರೆ ಒಳ್ಳೆ ಬೆಲೆ ಇರುತ್ತೆ ಇದಕ್ಕೆ ಮೆಣಸಿನ್ಕಾಯಿಗೆ. ಮತ್ತು ಬೇರೆ ಬೇರೆ ಮೆಣಸಿನ್ಕಾಯಿ ಯಾವ ಬೆಳೆದಿದೆ? ಕಡ್ಡಿಗಾಯಿ ಇತ್ತು ನಮ್ಮದು. ಕಡ್ಡಿಗಾಯಿ 62,000 ರೂಪಾಯಿ ಆಗೈತಿ. ಅದು 8 ಎಕರೆ ಹೊಲದಲ್ಲಿ ಇತ್ತು ಕಡ್ಡಿಗಾಯಿ. ಇದು 4 ಎಕರೆ ಹೊಲದಲ್ಲಿ ಡಬ್ಬಿ ಮೆಣಸಿನ್ಕಾಯಿ ಬೆಳೆದಿದ್ದೀವಿ. ಕಡ್ಡಿ ಮೆಣಸಿನ್ಕಾಯಿ 62,000 ರೂಪಾಯಿ ಆಗಿದೆ. ಇದು 74,000 ರೂಪಾಯಿ ಆಗಿದೆ. ಒಳ್ಳೆ ಬೆಲೆ ಐತೆ ಇದು. ಇದು 74,000 ಇದು ಹೈಯೆಸ್ಟ್ ರೇಟ್ ಇದೆ APMC ಬ್ಯಾಡಿಗೆ APMC ಇದೆ ಹೈಯೆಸ್ಟ್ ರೇಟ್ ರೀ. 74,099 ರೂಪಾಯಿ ಹೈಯೆಸ್ಟ್ ರೇಟ್ ಮಾಡಿದ್ರಿ. ಇಲ್ಲಿ ಗದಗ್ನಾಗ ಏನು ರೇಟ್ ಸಿಗಲಿಲ್ಲ? ಗದಗ್ನಾಗ ಐತ್ರಿ, ಸ್ವಲ್ಪ ಖರೀದಿದಾರ ಕಡಿಮೆ ಇರ್ತಾರ ಅಂತಂದು ಅಲ್ಲಿ ಬ್ಯಾಡಿಗೆ ಮಾರ್ಕೆಟ್ ದೊಡ್ಡದಾಗತ್ತೆ ಅಂತಂದು ಕರ್ನಾಟಕದಾಗ ಬ್ಯಾಡಿಗೆ ಮಾರ್ಕೆಟೇ ದೊಡ್ಡದಂತ ನಾವು ಬ್ಯಾಡಿಗೆ ಮಾರ್ಕೆಟ್ಗೆ ಹೋಗಿರ್ತೀವಿ ಅಲ್ಲಿ. ಇದುವರೆಗೆ ಹಂಗಂದ್ರೆ ಇಷ್ಟು ಇದ ನಿಮ್ದು ಇದೇ ಹೈಯೆಸ್ಟ್? ಇದೇ ಹೈಯೆಸ್ಟ್ ರೀ ಈ ವರ್ಷದ ಅಂತಂದ್ರೆ. ಇದು 74,099 ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.